ಆಗಿತ್ತಲ್ಲ ಏನಾಯ್ತು ಭರತ್ ಏನದ ಏನದ ಯಾರು ಅವನು ಅಂಡ್ ಯಾರು ಅದನ್ನ ಹೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳಿ ರೆಕಾರ್ಡ್ ಮಾಡಿ ಟೇಕ್ ಆಕ್ಷನ್ ಅಗೇನ್ಸ್ಟ್ ದೆಮ್. ದಿಸ್ ಇಸ್ ವೆರಿ ಸ್ಟುಪಿಡ್. ನಾಚಿಕೆ ಆಗ್ಬೇಕು ಅವನಿಗೆ. ನಮ್ಮ ರಾಜ್ಯ ಸರ್ಕಾರದ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಅವರು. ಈ ಮಧು ಬಂಗಾರಪ್ಪ ಅವರು ಸ್ವಲ್ಪ ಇಂಗ್ಲಿಷ್ನ ಬಳಕೆ ಹೆಚ್ಚೆಚ್ಚು ಎಲ್ಲಾ ಕಡೆ ಮಾಡ್ತಾ ಇದ್ದಂತಹ ಕಾರಣದಿಂದ ಒಂದು ಶಾಲಾ ಬಾಲಕ, ಹೈಸ್ಕೂಲ್ ಓದ್ತಾ ಇರುವಂತಹ ಒಬ್ಬ ಶಾಲಾ ಬಾಲಕ ವಿದ್ಯಾಮಂತ್ರಿಗಳು ಅಂದ್ರೆ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅನ್ನುವಂತಹ ರೀತಿಯಲ್ಲಿ, ಗೊತ್ತಿಲ್ಲ ಆ ಹುಡುಗನ ಮನಸ್ಥಿತಿ ಯಾವ ರೀತಿ ಇತ್ತು, ಅವನೇನ್ ತಮಾಷೆ ಮಾಡ್ತಾ ಫ್ರೆಂಡ್ಸ್ ಜೊತೆಗೋ ಅಥವಾ ಶಿಕ್ಷಕರ ಎದುರಿಗೋ ಯಾವ ರೀತಿಯಾಗಿ ಅವನು ವಿದ್ಯಾಮಂತ್ರಿಗಳಿಗೆ ಕನ್ನಡ ಬರಲ್ಲ, ಅವ್ರು ಹೆಚ್ಚು ಇಂಗ್ಲಿಷ್ ಬಳಸ್ತಾರೆ ಅನ್ನುವಂಥ ರೀತಿಯಲ್ಲಿ ಹೇಳಿ ನಾನೇನೋ ಗೊತ್ತಿಲ್ಲ. ಈ ವಿಷಯ ಅಂದ್ರೆ ಶಾಲಾ ಬಾಲಕ ವಿದ್ಯಾಮಂತ್ರಿಗಳಿಗೆ ಕನ್ನಡ ಬರಲ್ಲ ಅಂತ ಹೇಳಿರುವಂತಹ ವಿಷಯ ಮಧು ಬಂಗಾರಪ್ಪ ಅವರಿಗೆ ತಿಳಿದು ಬಂದಿದೆ. ಶಿಕ್ಷಣ ಇಲಾಖೆಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿ, ಅವ್ನು ಯಾರ್ರಿ ಅವನು, ಇದೇನ್ ಸ್ಟುಪಿಡ್ ಥಿಂಗ್ ಇದು, ಅವ್ನು ಯಾರು ಅವ್ನು ನನ್ನ ಮೇಲೆ ಇಷ್ಟು ದೊಡ್ಡ ಆರೋಪವನ್ನು ಮಾಡಿದಾನೆ ಅನ್ನುವಂಥ ರೀತಿಯಲ್ಲಿ ಕೂತಿರುವಂತಹ ಆ ಇಲಾಖೆಯ ಮುಖ್ಯಸ್ಥರಿಗೆ, ಇಲಾಖೆಯವರಿಗೆ ಹೇಳ್ತಾರೆ, ಈ ವಿಚಾರವನ್ನ ನೀವು ಗಂಭೀರವಾಗಿ ಪರಿಗಣಿಸಬೇಕು, ಆ ಹುಡುಗನ ವಿರುದ್ಧ ನೀವು ಕ್ರಮ ಜರುಗಿಸಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಆದೇಶವನ್ನ ಮಾಡ್ತಾರೆ. ಅಲ್ಲ ಸರ್, ವಾಕ್ ಸ್ವಾತಂತ್ರ್ಯ ಒಂದ್ ಕಡೆ ಆದ್ರೆ ನಿಮ್ಗಿರುವಂತಹ ಇಷ್ಟೊಂದು ಅಧಿಕಾರವನ್ನ ಒಬ್ಬ ಸಣ್ಣ ಶಾಲಾ ಬಾಲಕನ ಮೇಲೆ ತೋರಿಸೋದು, ಒಬ್ಬ ಶಾಲಾ ಬಾಲಕನ ಮೇಲೆ ನೀವು ಕೇಸ್ ಮಾಡಿ ಅದನ್ನ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿ ಕಠಿಣವಾದಂತಹ ಕ್ರಮವನ್ನ ಜರುಗಿಸಿ ಅಂತ ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂತಹ ರೀತಿಯಲ್ಲಿ ಒಬ್ಬ ಸಣ್ಣ ಬಾಲಕನ ಮೇಲೆ ಆಯ್ತು ಅವನು ಏನ್ ಮಾಡಿದಾನೆ, ಯಾಕಪ್ಪ ಮಾತಾಡ್ದ ಅಂತ ಕರೆಸಿ ಏನೋ ಒಂದು ಮಾತಾಡಿ ಕಳಿಸುವಂಥದ್ದನ್ನ ಬಿಟ್ಟು ಕಠಿಣವಾದಂತಹ ಕ್ರಮ ಜರುಗಿಸಿ ಅಂತ ಹೇಳುವಂಥದ್ದು ತುಂಬಾ ಹಾಸ್ಯಾಸ್ಪದ ಅನ್ಸುತ್ತೆ ಸರ್. ಈ ರೀತಿಯಾಗಿ ನೀವು ಮಾಡಬಹುದಾ ಅನ್ನುವಂತಹ ರೀತಿಯಲ್ಲಿ ಈಗ ಹುಡುಗನಿಗಾಗ್ಲಿ, ಅವರ ಪೋಷಕರಿಗಾಗ್ಲಿ ಅಥವಾ ಜನತೆಗಾಗ್ಲಿ ಯಾವ ರೀತಿಯಾದಂತಹ ಪ್ರಶ್ನೆ ಬರುತ್ತೆ ಅನ್ನುವಂಥದ್ದನ್ನ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ ಸರ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.